ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಸುಲಭವಾಗಿ ಮಾಡುವಂತಹ ಮಜ್ಜಿಗೆ ಸಾರನ್ನ ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮಜ್ಜಿಗೆ ಸಾರು ಮಾಡಬೇಕಾದ್ರೆ ಸ್ವಲ್ಪ ಹುಳಿ ಇರೋ ಮಜ್ಜಿಗೆನ ಉಪಯೋಗಿಸಿ. ಹುಳಿ ಮಜ್ಜಿಗೆ ಇಲ್ಲ ಅಂದರೆ ನೀವು ಸಾರು ಮಾಡಿದ್ಮೇಲೆ ಸ್ವಲ್ಪ ಲಿಂಬೆಹಣ್ಣು ಹಿಂಡಿದ್ರೆ ನಿಮಗೆ ಮಜ್ಜಿಗೆ ಸಾರು ತುಂಬ ರುಚಿಯಾಗಿರುತ್ತೆ. ಬೇಕಾಗುವ ಪದಾರ್ಥಗಳು: ಮಜ್ಜಿಗೆ 1/4 ಕಪ್ಪು, ಹತ್ರ 3/4 ಕಪ್ನಷ್ಟು ತೆಂಗಿನಕಾಯಿ ತುರಿ. ಇದನ್ನ ನೀವು ಆದಷ್ಟು ತಾಜಾ ತೆಂಗಿನಕಾಯಿ ತುರಿನ ತಗೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು, ನಾನು 1/4 ಟೀ ಸ್ಪೂನ್ ತಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ನೋಡ್ಕೊಂಡು ಹಾಕೊಳ್ಳಿ. ಕರಿಬೇವಿನ ಸೊಪ್ಪು 10 ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ಹಾಲು ತೆಗಿಲಿಕ್ಕೆ 1 ಕಪ್ನಷ್ಟು ನೀರು, ಒಗ್ಗರಣೆಗೆ ತುಪ್ಪ 1 ಟೀ ಸ್ಪೂನು, ಒಂದು ಚೂರು ಇಂಗು, ಸಾಸಿವೆ 1/4 ಟೀ ಸ್ಪೂನು, ಜೀರಿಗೆ 1/2 ಟೀ ಸ್ಪೂನು, ಕಾಯಿ ತುರಿನ ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರಸ ಹಿಂಡಿ ಹಾಕಿ. ಇಲ್ಲಾಂದರೆ ನೀವು ಮಿಕ್ಸಿನಲ್ಲಿ ರುಬ್ಕೊಂಡು ರಸ ತೆಕ್ಕೊಂಡ್ರೂ ಆಗುತ್ತೆ. ಒಂದು 2-3 ಸರಿ ಹೀಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಕಾಯಿಯ ರಸನ ಹಿಂಡಿ ತೆಗಿರಿ. ಈ ಕಾಯಿ ಹಾಲು ತೆಗೆದಿದ್ದ ಪಾತ್ರೆಗೆ ಈ ಮಜ್ಜಿಗೆನೂ ಹಾಕಿ, ಉಪ್ಪು ಹಾಕಿ, ಒಗ್ಗರಣೆ ಸೌಟಿಗೆ ತುಪ್ಪ ಹಾಕಿ ಕಾಯ್ಲಿಕ್ಕಿಡಿ. ತುಪ್ಪ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟ ಅಂದಮೇಲೆ ಜೀರಿಗೆ ಸ್ವಲ್ಪ ಹೀಗೆ ಅಂದ್ಕೊಳ್ಳಿ. ಜೀರಿಗೆ ಆದ ತಕ್ಷಣವೇ ಹಸಿಮೆಣಸಿನ್ಕಾಯಿ ಹೆಚ್ಚಿಬಿಟ್ಟು ಹಾಕಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಆದಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಇಂಗು ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ಒಗ್ಗರಣೆ ಬಿಸಿ ಇದ್ದಂತೆ ಈ ಮಜ್ಜಿಗೆ ಮತ್ತು ಕಾಯಿ ಹಾಲು ಹಾಕಿರ್ತಿರಲ್ಲ ಆ ಪಾತ್ರೆಗೆ ಹಾಕಿ ಒಂದು ಸಲ ಒಗ್ಗರಣೆ ಸೌಟನ್ನು ಅದರೊಳಗೆ ಮುಳುಗಿಸ್ಬಿಟ್ಟು ತೆಗೀರಿ. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕಿ. ಇಷ್ಟು ಮಾಡಿದರೆ ನಿಮಗೆ ಮಜ್ಜಿಗೆ ಸಾರು ರೆಡಿ ಆಯಿತು. ಈ ಮಜ್ಜಿಗೆ ಸಾರನ್ನು ನೀವು ಅನ್ನಕ್ಕೆ ಕಲಸಿ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಅದೇ ಥರ ನೀವು ಇದನ್ನು ಕುಡಿಯೋದಕ್ಕೆ ಕೂಡ ಉಪಯೋಗಿಸ್ಕೋಬೋದು. ಸುಲಭವಾಗಿ ಹಾಗೂ ರುಚಿಕರವಾಗಿರ್ತಕ್ಕಂತಹ ಮಜ್ಜಿಗೆ ಸಾರನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ? ನೀವು ಕೂಡ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಸಾರನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.